ನಂಜನಗೂಡಿನಲ್ಲಿ ಗರಳಪುರಿ ಉತ್ಸವದ ಅಂಗವಾಗಿ ಹೊಸ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಅದ್ದೂರಿಯಾಗಿ ರಂಗೋಲಿ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು. 2026ರ ಗರಳಪುರಿ ಉತ್ಸವದ ಪ್ರಯುಕ್ತ ಈ ಕಾರ್ಯಕ್ರಮವನ್ನ ನಡೆಸಲಾಯಿತು. ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಶಾಸಕ ದರ್ಶನ್ ಧ್ರುವನಾರಾಯಣ್ ಅವರು ರಂಗೋಲಿ ಕಲೆಯು ಎಲ್ಲರನ್ನ ಒಳಗೊಳ್ಳುವ ಒಂದು ಅದ್ಭುತ ಕಲೆ ಎಂದು ಬಣ್ಣಿಸಿದ್ದಾರೆ. ತಮ್ಮ ಬಾಲ್ಯದಲ್ಲಿ ತಾಯಿ ಹೇಳಿದ ಆ ಮಾತನ್ನ ಸ್ಮರಿಸಿದ ಅವರು ರಾಜಕೀಯ ಶಾಶ್ವತವಲ್ಲ, ಆದರೆ ನಾವು ಮಾಡುವ ಒಳ್ಳೆಯ ಕೆಲಸಗಳು ಶಾಶ್ವತವಾಗಿ ಉಳಿಯುತ್ತವೆ. ಆದ್ದರಿಂದ ಜನರ ಪ್ರೀತಿ ಗಳಿಸಬೇಕು ಎಂದು ಕರೆ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅಪಾರ ಜಿಲ್ಲಾಧಿಕಾರಿ ಶಿವರಾಜ್ ಅವರು ಚುಕ್ಕೆ ಗೆರೆಗಳಿಂದ ಮೂಡುವ ರಂಗೋಲಿ ಸುಂದರ ಬಣ್ಣಗಳ ಚಿತ್ತಾರದಿಂದ ಕೂಡಿದ್ದು ನಮ್ಮ ಸಮಾಜ, ದೇಶ, ನಾಡು, ಸಂಸ್ಕೃತಿ ಮತ್ತು ಸಂಪ್ರದಾಯವನ್ನ ಪ್ರತಿನಿಧಿಸುತ್ತವೆ ಎಂದಿದ್ದಾರೆ. ಸ್ಪರ್ಧೆಯಲ್ಲಿ ಸುಮಾರು 50ಕ್ಕೂ ಹೆಚ್ಚು ಮಹಿಳೆಯರು ಭಾಗವಹಿಸಿ ಬಣ್ಣ ಬಣ್ಣದ ರಂಗೋಲಿಗಳನ್ನ ಬಿಡಿಸಿ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದ್ದಾರೆ. ಈ ಮೂಲಕ ರಂಗೋಲಿ ಕಲೆಯ ಮಹತ್ವವನ್ನ ಸಾರಿದ್ದಾರೆ. ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ಗ್ಯಾರಂಟಿ ಯೋಜನೆಯ ರಾಜ್ಯಾಧ್ಯಕ್ಷ ಡಾಕ್ಟರ್ ಪುಷ್ಪಾ ಅಮರನಾಥ್, ಮಾರುತಿರಾವ್, ಸಿಎಂ ಶಂಕರ್ ಸೇರಿದಂತೆ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಧಿಕಾರಿಗಳು, ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮನುಷ್ಯರಿಗೆ ನಮಗೆ ಕಣ್ಣಿನ ಕಾಣುವುದಿಲ್ಲ. ಈಗ ಚರ್ಮವ್ಯಾಧಿ ಅದು ಕಣ್ಣಿಗೆ ಕಾಣುತ್ತೆ, ಇಲ್ಲ ಅವನು ಏನೋ ಸ್ವಲ್ಪ ಹುಷಾರಿಲ್ಲ ಅನ್ನೋ ಒಂದು ಆದರೆ ಯಾವುದಾದ್ರು ವ್ಯಕ್ತಿಗೆ ಅವನು ಇನ್ನೊಬ್ಬರು ಹೇಳ್ಕೊಳ್ಳೋಕ್ಕಾಗದೇನೋ ವೇದನೆ ಹೇಳಿದ್ರೆ, ಮನೋವೇದನೆ ಹೇಳಿದ್ರೆ, ಆ ರೋಗಗಳಿದ್ರೆ ಅದಕ್ಕೆ ಒಂದು ಮುಂದಾಗಿ ನಂಜುಂಡೇಶ್ವರ ಸ್ವಾಮಿ. ನೀವೆಲ್ಲ ಪುಣ್ಯಮಂಗಲ ಯಾಕೆ ಹೇಳ್ತೀನಿ ಅಂದ್ರೆ ಸ್ವಲ್ಪ ಈ ಕಡೆ ಬಂದ್ಬಿಡಿ.